ದೇವರಮಳ್ಳಿ ಕನಿಕಾ ಪರಮೇಶ್ವರಿ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಜೆ ಎಸ್ ಕಾಲೇಜ್ ಪಕ್ಕದ ರೋಡು. ಅಲ್ಲಿ ಮೇನಾಗಿ ಒಂದು ಬೇಸಿಕ್ ಫೆಸಿಲಿಟೀಸೇ ಏನೋ ಇದು ಮಾಡಿಲ್ಲ. ನಾವು ಈಗ ಈ ತನಕ ಇವರಿಗೆ ನಗರಸಭೆಯವರಿಗೆ ಹಲವಾರು ಬಾರಿ ಲೆಟರ್ನ ಕೊಟ್ವಿ, ಆದರೂ ಕೂಡ ಅವರು ಸ್ಪಂದಿಸಿಲ್ಲ. ನಮ್ಮ ಅಕ್ಕಪಕ್ಕದ ರೋಡ್ಗಳೆಲ್ಲ ಸುಮಾರು ಎಲ್ಲ ಕಾಂಕ್ರೀಟ್ ರೋಡ್ಗಳಾಗಿ ಡೆವಲಪ್ ಆಗ್ತಾ ಇದೆ. ನಮ್ಮಲ್ಲಿ ಇಲ್ಲಿ ಮಧ್ಯ ಯಾವುದೋ ಹೈ ಟೆನ್ಷನ್ ಪೋಲ್ ಎಲೆಕ್ಟ್ರಿಕ್ ಪೋಲ್ ಇದೆ ಅಂತಂತ ಅದೊಂದು ನೆಪ ಹೇಳ್ಕೊಂಡಂತೆ ತಿಳ್ತಾ, ಮತ್ತು ಇಲ್ಲಿ UGDಯಿಂದ ನೀರಲ್ಲಿ ರಸ್ತೆ ಮಧ್ಯದಲ್ಲೇ ಹರಿತಾ ಇದೆ. ಆಮೇಲೆ ಮಳೆ ನೀರು ಬಂದ್ರಂತೂ ಇಲ್ಲಿ ಜನಗಳು ಓಡಾಡೋದು ಬಹಳ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸಂಬಂಧಪಟ್ಟವರು ಅದನ್ನು ದಯಮಾಡಿ ಆದಷ್ಟು ಮುತುವರ್ಜಿ ಮಾಡಿ ಇದಕ್ಕೆ ಕಾಂಕ್ರೀಟ್ ರೋಡು ಮತ್ತು UGD ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ನಗರಸಭೆಯವರು ಪ್ರತಿ ವರ್ಷ ತಪ್ಪೇನೆ ಕಂದಾಯ ಕಟ್ಸ್ಕೊಳ್ತಾರೆ. ಅದು ಲೇಟಾಗಿ ಕಟ್ಟಿದ್ರೆ ಅದಕ್ಕೆ ದಂಡ ಕೂಡ ಹಾಕ್ತಾರೆ. ಇಲ್ಲಿ ಇದೊಂದು ರಸ್ತೆ ಮಧ್ಯದಲ್ಲಿ ಹೈ ಟೆನ್ಷನ್ ಪೋಲ್ ಅದು ಯಾವುದೋ ಕಾಲದಲ್ಲಿ ಆಗಿರೋಂಥದ್ದು. ಅದಕ್ಕೆ ನಾವು ಕಾರಣರಲ್ಲ. ಅದಕ್ಕೆ ಅವರು ಅದನ್ನು ತೆರವುಗೊಳಿಸ್ಲಿಕ್ಕೆ ಇವರು ನಗರಸಭೆಯವರು ಕ್ರಮ ತಗೋಬೇಕು. ಹೈ ಟೆನ್ಷನ್ ಪೋಲ್ನ ತೆಗೆದು ಆ ರಸ್ತೆನ ಡೆವಲಪ್ ಮಾಡೋದಕ್ಕೆ ಮುತುವರ್ಜಿ ಮಾಡಬೇಕು ಅಂತಂತ ನಾನು ಇವರ ಸಂಬಂಧಪಟ್ಟವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ.